ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ನಿಮಗೆ ಚಿಕ್ಕಮ್ಮ ಏನಾದರೂ ಸಿಕ್ಕಿದ್ರಾ? ಇಲ್ಲ ಮೇಡಮ್, ನಾನು ಅವ್ರನ್ನ ನೋಡಿದ್ದು ಲಾಸ್ಟ್ ಟೈಮು ನಾವು ಮನೆಯವರೆಲ್ಲ ಆ ಮನೆಗೆ ಬಂದಿದ್ವಲ್ಲ, ಅವತ್ತು ನೋಡಿದ್ದೆ ಲಾಸ್ಟು. ಅದಾದ್ಮೇಲೆ ಈಗ ಮೊನ್ನೆ ಹೋದಾಗ ನೋಡೇ ಇಲ್ಲಪ್ಪ. ಹಾಗಿದ್ರೆ ಚಿಕ್ಕಮ್ಮ ಎಲ್ಲಿರ್ಬೋದು? ಮೇಡಮ್, ವಿಜಯಾಂಬಿಕಾ ಮೇಡಮ್ದು ಫೋನ್. ಕಾಲ್ ಪಿಕ್ ಮಾಡಿ ಸ್ಪೀಕರ್ಗೆ ಹಾಕಿ. ಮೇಡಮ್ ನಮಸ್ತೆ, ಹೇಳಿ ಮೇಡಮ್. ಸುಂದ್ರ, ನಿನ್ನಿಂದ ಒಂದು ಮುಖ್ಯವಾದ ಕೆಲಸ ಆಗಬೇಕು. ತುಂಬ ಎಮರ್ಜೆನ್ಸಿ. ಎಮರ್ಜೆನ್ಸಿನಾ? ಏನಾಯ್ತು? ಏನು ವಿಷಯ ಮೇಡಮ್? ಇದು ತುಂಬ ಸೂಕ್ಷ್ಮವಾದ ವಿಷಯ, ಸರಿಯಾಗಿ ಕೇಳಿಸ್ಕೊ. ಹೇಳಿ ಮೇಡಮ್, ಏನು ವಿಷಯ? ನಿನ್ನ ಅಕ್ಕಪಕ್ಕ ಯಾರೂ ಇಲ್ಲ ತಾನೆ? ನಾವೇನು ಮಾತಾಡ್ತಿದ್ವಿ ಅಂತ ಯಾರು ಕೇಳಿಸ್ಕೋಬಾರ್ದು. ನಾನು ನಿನಗೇನು ಹೇಳ್ತಿದ್ದೀನಿ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು. ಯಾರಿಗೂ ಗೊತ್ತಾಗಲ್ಲ ಮೇಡಮ್. ನನ್ನ ಅಕ್ಕಪಕ್ಕ ಯಾರೂ ಇಲ್ಲ ಮೇಡಮ್. ಶ್ರಾವಣಿಗೆ ನನ್ನ ಯಾವುದೋ ಸೀಕ್ರೆಟ್ ಗೊತ್ತಾಗಿದೆ ಅಂತ ನನಗೆ ಅನಿಸ್ತಾರೆ. ಅವಳಿಗೆ ಗೊತ್ತಾಗಿದೆಯೋ ಇಲ್ವೋ ಅನ್ನೋದು ನನಗೊಂದು ಅನುಮಾನ. ಅದಕ್ಕೆ ನಿನಗೆ ಕಾಲ್ ಮಾಡಿರೋದು. ಅನುಮಾನ ಬಗೆಹರಿಯೋದಾದ್ರೆ ಹೇಗೆ ಮೇಡಮ್? ನೋಡು, ನೀನು ಅವಳ ಹತ್ರ ಏನು ಮಾತಾಡ್ತೀಯೋ, ಹೇಗೆ ಮಾತಾಡ್ತೀಯೋ ಅದನ್ನ ನನಗೆ ಬೇಕಾಗಿಲ್ಲ. ಆದರೆ ನನ್ನ ಬಗ್ಗೆ ಅವಳಿಗೇನಾದರೂ ಸೀಕ್ರೆಟ್ ಗೊತ್ತಾಗಿದೆ ಅಂತ ತಿಳ್ಕೊಬೇಕು ಅಷ್ಟೇ. ಇದೇನು ಮೇಡಮ್, ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ರೆ ನನಗೆ ಹೇಗೆ ಗೊತ್ತಾಗಬೇಕು? ಸೀಕ್ರೆಟು ಶ್ರಾವಣಿ ಮೇಡಮ್ಗೆ ಗೊತ್ತಿದೆಯೋ ಇಲ್ವೋ ಅನ್ನೋದು ನನಗೆ ಗೊತ್ತಾಗೋದಾದ್ರೂ ಹೇಗೆ? ಅದು ಯಾವ ಸೀಕ್ರೆಟು ಅಂತ ಗೊತ್ತಿದ್ರೆ ನಾನು ಹೌದೋ ಅಲ್ವೋ ಅಂತ ತಿಳ್ಕೊಬೋದು, ಅವ್ರ ಹತ್ರಕ್ಕೆ ಮಾತಾಡ್ಬೋದು. ನೋಡು, ಅದನ್ನೆಲ್ಲ ಹೇಳಕ್ಕಾಗಲ್ಲ. ಅವಳಿಗೆ ನನ್ನ ಬಗ್ಗೆ ಏನಾದರೂ ಗೊತ್ತಾಗಿದ್ಯಾ ಅಥವಾ ಯಾರಾದರೂ ನನ್ನ ಬಗ್ಗೆ ಅವಳಿಗೆ ಹೇಳಿದಾರ ಅನ್ನೋದು ತಿಳ್ಕೊ ಅಷ್ಟೇ. ವಿಷಯ ಏನು ಅಂತ ಕೇಳಿ ತಿಳ್ಕೊಳ್ಳಿ. ಮೇಡಮ್, ವಿಷಯ ಏನು ಅನ್ನೋದನ್ನ ನನಗೆ ಹೇಳಿ ಮೇಡಮ್. ಆ ವಿಷಯ ಶ್ರಾವಣಿ ಮೇಡಮ್ ಅವ್ರಿಗೆ ಗೊತ್ತೋ ಇಲ್ವೋ ಅಂತ ನನಗೆ ಗೊತ್ತಾಗಬೇಕು ಅಂತಂದರೆ ನೀವು ವಿಷಯ ಹೇಳಿದ್ರೆ ಅಲ್ವ ಮೇಡಮ್ ನಂಗೆ ಗೊತ್ತಾಗೋದು. ಇಲ್ಲಾಂದ್ರೆ ಹೇಗೆ ಗೊತ್ತಾಗತ್ತೆ? ಓಹ್, ನೋಡು, ಇದು ತುಂಬ ಸೂಕ್ಷ್ಮವಾದ ವಿಷಯ, ಯಾರಿಗೂ ಗೊತ್ತಾಗಬಾರ್ದು. ಶ್ರಾವಣಿಗೆ ವಂದನನ ಬಗ್ಗೆ ಏನಾದರೂ ವಿಷಯ ಗೊತ್ತಾಗಿದೆಯಾ ಅಂತ ತಿಳ್ಕೊ. ಅಂದ್ರೆ ಚಿಕ್ಕಮ್ಮ ಖಂಡಿತ ಯಾವುದೋ ತೊಂದರೆಯಲ್ಲಿದ್ದಾರೆ. ಆ ತೊಂದರೆ ಈ ವಿಜಯಾಂಬಿಕಾಯಿಂದನೇ ಆಗಿರುತ್ತೆ. ಹಲೋ, ಅರ್ಥ ಆಗ್ತಿದೆಯಾ ನಾನು ಹೇಳೋದು? ಅರ್ಥ ಆಯ್ತು ಮೇಡಮ್. ನೀವು ಇಷ್ಟು ಹೇಳಿದ್ರಲ್ಲ, ನನಗೆ ತುಂಬ ಚೆನ್ನಾಗಿ ಅರ್ಥ ಆಯ್ತು ಮೇಡಮ್. ನಾನು ಹೇಗಾದರೂ ಮಾಡಿ ಶ್ರಾವಣಿ ಮೇಡಮ್ ಹತ್ರ ಮಾತಾಡಿ ನಿಮಗೆ ವಿಷಯನ ತಿಳಿಸ್ತೀನಿ ಮೇಡಮ್. ಹಾಂ ಸರಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಮತ್ತೆ ನೀವೇ ವಿಜಯಾಂಬಿಕಾಗೆ ಕಾಲ್ ಮಾಡಬೇಕು. ಏನು ಮೇಡಮ್ ನೀವು? ಅವ್ರು ನೋಡಿದ್ರೆ ನಿಮ್ಮ ಹತ್ರಕ್ಕೆ ಮಾತಾಡು ಅಂತಾರೆ, ನೀವು ನೋಡಿದ್ರೆ ಮತ್ತೆ ಅವ್ರಿಗೆ ಫೋನ್ ಮಾಡಿ ಮಾತಾಡು ಅಂತೀರಾ. ಏನು ಅಂತ ನಾನು ಮಾತಾಡಲಿ ಹೇಳಿ ಮೇಡಮ್? ಅವ್ರ ಹತ್ರ ಏನು ಮಾತಾಡಬೇಕು ಅಂತ ನಾನು ಹೇಳ್ತಿದ್ದೀನಿ. ನೀವು ಅವ್ರಿಗೆ ಕಾಲ್ ಮಾಡಿದ ತಕ್ಷಣ ಗೊತ್ತಾಯ್ತಾ? ಯಾಕೆ ಮೇಡಮ್, ಈ ವಂದನಾ ಅಮ್ಮ ಅವ್ರಿಗೆ ಏನಾಯ್ತು? ಶ್ರಾವಣಿ ಅಮ್ಮ ಯಾಕೆ ಹಿಂಗಂತ ಇದ್ರು? ಏನಾದ್ರು ತೊಂದರೆನಾ ಮೇಡಮ್? ಪಿಂಕಿಯಿಂದ ಏನೆಲ್ಲ ಆಗೋಯ್ತು. ಮಗು ಅಂತ ಸ್ವಲ್ಪ ಸದ್ರ ಬಿಟ್ಟಿದ್ದಕ್ಕೆ ಇಷ್ಟೆಲ್ಲ ಆಗೋಯ್ತಲ್ಲ. ಯಾವ್ದಾಗಬಾರ್ದು ಅಂತ ಅನ್ಕೊಂಡಿದ್ನೋ ಅದೆಲ್ಲ ಆಗೋಗಿದೆ. ಏನು ಮಾಡಲಿ ಅಂತಾನೆ ಗೊತ್ತಾಗ್ತಿಲ್ಲ. ಮೇಡಮ್ ಮೇಡಮ್ ಏನಾರ ಪ್ರಾಬ್ಲಮ್ ಇದ್ರೆ ಹೇಳಿ. ಶ್ರಾವಣಿ ಅವ್ರ ಹತ್ರ ಇನ್ನೇನಾರ ಕೇಳಬೇಕಿತ್ತಾ?